ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಪ್ರಮುಖ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸೆರೆಸಿಕ್ಕ ಶಂಕಿತ ಉಗ್ರ ಮೊಹಮ್ಮದ್ ಆರಿಫ್ ಬಂಧನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ತೀವ್ರಗೊಂಡಿದೆ. ಶಂಕಿತ ಉಗ್ರ ಆರಿಫ್ನ ಮೊಬೈಲ್, ಲ್ಯಾಪ್ಟಾಪ್ ಜಾಲಾಡಲಾಗಿದೆ. ಮಾರ್ಚ್ 10ರಂದು ಆರಿಫ್ ಇರಾನ್ ಮೂಲಕ ಸಿರಿಯಾಗೆ ತೆರಳುವ ಪ್ಲಾನ್ ಮಾಡಿದ್ದಂತೆ. ಒನ್ ಸೈಡ್ ಟಿಕೆಟ್ ಬುಕ್ ಮಾಡಿದ್ದ ಕಾರಣಕ್ಕೆ ವೀಸಾ ಕ್ಯಾನ್ಸಲ್ ಮಾಡಲಾಗಿತ್ತಂತೆ. ಉತ್ತರ ಪ್ರದೇಶ ಅಲಿಗಢಿಗೆ ಫ್ಯಾಮಿಲಿ ಶಿಫ್ಟ್ಗೆ ಆತ ತಯಾರಿ ಮಾಡಿಕೊಂಡಿದ್ದಂತೆ. ಮನೆಯ ಪೀಠೋಪಕರಣ ಮಾರಾಟಕ್ಕೆ OLXನಲ್ಲಿ ಹಾಕಿದ್ದ ಹೆಂಡತಿ ಮಕ್ಕಳನ್ನ ಕಳುಹಿಸಿ ಸಿರಿಯಾಗೆ ಹೋಗುವ ಪ್ಲಾನ್ ಮಾಡಿದ್ದಂತೆ. ವೀಸಾ ಕ್ಯಾನ್ಸಲ್ ಮಾಡಿದ್ರಿಂದ ಆರಿಫ್ ತಲೆ ಕೆಡಿಸಿಕೊಂಡಿದ್ದಂತೆ. 3 ವರ್ಷಗಳಿಂದ ಆರಿಫ್ ಮೇಲೆ NIA ಹಾಗೂ ISD ಕಣ್ಣಿಟ್ಟಿತ್ತು. ಸ್ವಲ್ಪ ನಮಾಜ್ ಬನ್ನಿ ಬರ್ತಾರೆ ಬರ್ತಾರೆ ಅಷ್ಟೇನಾ? ನೀವು ಮಾತಾಡಿ. ಬರ್ತೀನಿ. ಏನು ಮೊನ್ನೆ ಯಾವುದು ಮಕ್ಕಳು ಅಲಿಗಢಿಗಿದೆ, ಆಮೇಲೆ ಬರ್ತೀನಿ ನಮಾಜ್ಗೆ. ಬರ್ತೀನಿ ನಮಾಜ್ಗೆ ಬರ್ತೀನಿ. ಆಮೇಲೆ ಒನ್ ಟೈಮ್ ಬರ್ತೀನಿ, 2 ಟೈಮ್ ಬರ್ತೀನಿ. ಫುಲ್ 5 ಟೈಮಿಂದ ಬಂದಿಲ್ಲ. ಅದು ಒನ್ ಟೈಮಿಂದ ಬರ್ತೀನಿ. ಅದು ಕಂಪನಿ ಜಾಯಿನ್ ಮಾಡಿಲ್ಲ. ಅದು ಹೋಮ್ವರ್ಕ್ ಆಗಿದೆ. ಇದು ಎಷ್ಟೇ ದಿನ ಹೋಮ್ ಆಗಿದೆ. 3 ವರ್ಷದ್ದು 4 ವರ್ಷದ್ದು ನೋಡ್ತೀನಿ. ಅದು ಅಷ್ಟೇ. ಅದು ಬಾಡಿಗೆಗೆ ಬಂದಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ತಿಲಕ್ ನಗರದಲ್ಲಿ ದಾಖಲಾದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇತ್ತು. ಅಖ್ತರ್ ಹುಸೇನ್ ಮತ್ತು ಜುಬಾ ಅನ್ನುವಾತನ ಮೇಲೆ FIR ಆಗಿತ್ತು. ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ಸೆಳೆಯುವ ಯತ್ನ ಮಾಡಲಾಗಿದ್ದು, ಕೇಸ್ ಸಂಬಂಧ NIA ಅಧಿಕಾರಿಗಳು ನಿಗಾ ವಹಿಸಿದ್ರು. ಇವರ ಜೊತೆ ಲಿಂಕ್ನಲ್ಲೇ ತಣಿಸಂದ್ರಲ್ಲಿ ನಿನ್ನೆ ದಾಳಿ ಮಾಡಲಾಗಿದೆ. ಅಲ್ಲದೆ ಮುಂಬೈನ ಪಲ್ಗಾರ್ನಲ್ಲೂ NIA ದಾಳಿ ಮಾಡಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಯುವಕರನ್ನ ಸೆಳೆಯಲು ಯತ್ನ ನಡೆಸುತ್ತಿದ್ದು, ಯುವಕರಿಗೆ ಉಗ್ರರ ಕೃತ್ಯ ಮತ್ತು ಹಿಂಸೆಗೆ ಪ್ರಚೋದನೆಗೆ ಒಳಸಂಚು ರೂಪಿಸಲಾಗುತ್ತಿತ್ತಂತೆ. ಕೇಸ್ ದಾಖಲಿಸಿದ NIA ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯಕ್ಕೆ ಹಲವು ಬಾರಿ ಭೇಟಿ ಕೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಇವತ್ತು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ರಾಜಧಾನಿ ಬೆಂಗಳೂರಿನ ಯಲಹಂಕದ ವಾಯುಪಡೆ ನಿಲ್ದಾಣದಲ್ಲಿ 5 ದಿನಗಳ ಕಾಲ ನಡೆಯುವ ಏರೋ ಇಂಡಿಯಾ 2023ರ 14ನೇ ಆವೃತ್ತಿಯನ್ನ ನಾಳೆ ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇವತ್ತು ರಾತ್ರಿ ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸಿ ರಾಜಭವನದಲ್ಲಿ ತಂಗಲಿದ್ದಾರೆ. ನಾಳೆ ಬೆಳಗ್ಗೆ 9:30ಕ್ಕೆ ವೈಮಾನಿಕ ಪ್ರದರ್ಶನಕ್ಕೆ ಮೋದಿ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಏರ್ ಶೋ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ರಸ್ತೆ, ಎಲಿವೇಟೆಡ್ ಫ್ಲೈಓವರ್ ಮೇಲೆ ಸಾರ್ವಜನಿಕ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೆ ಇದು ಅನ್ವಯವಾಗಲಿದೆ. ಹೆಬ್ಬಾಳ ಎಸ್ಟಿಂ ಮಾಲ್ನಿಂದ ಯಲಹಂಕದವರೆಗೆ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಏರ್ ಶೋಗೆ ತೆರಳುವ ವಾಹನ ಸವಾರರು ನಿಗದಿತ ಪಾಸ್ ತೋರಿಸಿ ಫ್ಲೈಓವರ್ ಮೇಲೆ ತೆರಳಬಹುದು. ಯಲಹಂಕ, ಕೊಡಿಗೆಹಳ್ಳಿ, ಬ್ಯಾಟರಾಯನಪುರ ಸುತ್ತಮುತ್ತಲಿನ ಸಾರ್ವಜನಿಕರು ಫ್ಲೈಓವರ್ ಕೆಳಭಾಗದ ಸರ್ವಿಸ್ ರಸ್ತೆ ಬಳಸಲು ಸೂಚನೆ ನೀಡಲಾಗಿದೆ. KIALಗೆ ತೆರಳುವ ಪ್ರಯಾಣಿಕರಿಗೆ ಹೆಣ್ಣೂರು ಜಂಕ್ಷನ್ ಮುಖಾಂತರ ತೆರಳಲು ಸೂಚನೆ ನೀಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಪುತ್ತೂರು ತಾಲೂಕಿನ ಅಮರಗಿರಿಗೆ ಆಗಮಿಸಿದ ಅಮಿತ್ ಶಾ ಭಾರತ ಮಾತಾ ಮಂದಿರವನ್ನು ಉದ್ಘಾಟಿಸಿದ್ದಾರೆ. ಹನುಮಗಿರಿ ಪಂಚಮುಖಿ ಆಂಜನೇಯ ಕ್ಷೇತ್ರದ ಪಕ್ಕದಲ್ಲೇ ಇರುವ ಭಾರತ ಮಾತಾ ಮಂದಿರವನ್ನು ಸುಮಾರು 2.5 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದಕ್ಕೂ ಮುನ್ನ ಹನುಮಗಿರಿಯ ಪಂಚಮುಖಿ ಆಂಜನೇಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅಮಿತ್ ಶಾ, 370 ರದ್ದು ಮಾಡುವಾಗ ಕಾಂಗ್ರೆಸ್ JDSನವರು ಬೇಡ ಅಂದ್ರು. ರಕ್ತದ ಕೋಡಿ ಹರಿಯತ್ತೆ ಅಂದಿದ್ರು. ಆದರೆ ರಕ್ತದ ಕೋಡಿ ಹರಿಸೋದು ಬೇರೆ ಮಾತು. ಕಲ್ಲೆಸೆಯೋಕ್ಕೂ ಭಯಪಡುವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರು. हमारा है या नहीं है? जोर से बोलो, है या नहीं है? धारा 370 जानी चाहिए थी या नहीं जानी चाहिए थी? कांग्रेस और JDS दोनों जब मैं धारा 370 हटाने का बिल लेकर खड़ा हुआ कि मत हटाइए, मैंने कहा भला क्यों ना हटाए भाई बताओ? तुमने कहा कश्मीर में खून की नदियां बह जाएगी। अरे कांग्रेस वालों, राहुल भाई सुन लो, ये नरेंद्र मोदी सरकार है। खून की नदियां छोड़ो, किसी
ಇನ್ನು ಇದಾದ ಬಳಿಕ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮಂಗಳೂರು ಶಿವಮೊಗ್ಗ ಭಾಜಪ ವಿಭಾಗ ಸಭೆ ನಡೆಸಿದ್ರು. ಕೆಂಜಾರು ಶ್ರೀದೇವಿ ಕಾಲೇಜು ಸೆಮಿನಾರ್ ಹಾಲ್ನಲ್ಲಿ ಸಭೆ ನಡೀತಾ ಇತ್ತು. ರಾಜ್ಯ ಚುನಾವಣಾ ಹಿನ್ನೆಲೆ ಮಹತ್ವದ ಸಭೆ ನಡೆದಿದ್ದು ಸಿಎಂ ಬೊಮ್ಮಾಯಿ, ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್, ಸುನಿಲ್ ಕುಮಾರ್ ಅಂಗಾರ ಸೇರಿ 6 ಜಿಲ್ಲೆಯ ಬಿಜೆಪಿ ಶಾಸಕರು ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾಗಿರುವ ರಾಮುಲು ಮೊಳಕಾಲ್ಮೂರು ಬಿಡುವ ಸೂಚನೆ ಕೊಟ್ಟಿದ್ದಾರೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಬಳ್ಳಾರಿಗೆ ಮರಳೋದಕ್ಕೆ ರಾಮುಲು ರೆಡಿಯಾಗಿದ್ದಾರೆ. ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ. ಆದರೆ ಯಾವ ಕ್ಷೇತ್ರ ಅಂತ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಮೊಳಕಾಲ್ಮೂರಲ್ಲೇ ಸ್ಥಳೀಯವಾಗಿ ಸ್ಪರ್ಧಿಸುವಂತೆ ಒತ್ತಡ ಇದೆ. ಆದರೆ ಗ್ರಾಮಗಳು ಹೆಚ್ಚಿರುವ ಕಾರಣ ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡ್ತಿದ್ದೇನೆ. ಜೊತೆಗೆ ಸ್ಥಳೀಯರಿಗೆ ಅವಕಾಶ ನೀಡುವ ಕಾರಣದಿಂದ ಕ್ಷೇತ್ರ ಬದಲಾವಣೆ ಮಾಡ್ತಿದ್ದೇನೆ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ನಾನು ಇಲ್ಲಿ ದೂರ ಆಗ್ತಾ ಇರೋ ಕಾರಣ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ಕಾರ್ಯಕರ್ತರು ಇಲ್ಲೇ ನಿಲ್ಬೇಕಂದು ಒತ್ತಾಯ ಇದೆ. ಆದರೂ ಕೂಡ ನಾನು ಈ ಸಾರಿ ಬಳ್ಳಾರಿ ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡ್ತೇನೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಎಲ್ಲಿ ಅನ್ನೋಂಥದ್ದು ಆಮೇಲೆ ನಾನು ಖಚಿತವಾದ ಕೊಡುವಂಥ ಕೆಲಸ ಮಾಡ್ತೀನಿ. ನಾನು ಇಲ್ಲಿ ದೂರ ಆಗ್ತೇನೆ. ತುಮಕೂರಲ್ಲಿ ನಡೆದ ಸರ್ಕಾರಿ ವೈದ್ಯರ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ವೈದ್ಯರ ಮೇಲೆ ಆಗ್ತಾ ಇರುವ ಹಲ್ಲೆಯ ವಿರುದ್ಧ ಕಾನೂನು ತರಬೇಕು ಅಂತ ವೈದ್ಯರು ಬೇಡಿಕೆ ಇಟ್ಟರು. ವೈದ್ಯರ ಬೇಡಿಕೆ ಮನ್ನಿಸುವ ಬದಲು ಮಾಧುಸ್ವಾಮಿ ನಿಷ್ಠೂರವಾಗಿ ಮಾನವೀಯ ಪಾಠ ಮಾಡಿದ್ರು. ಸರ್ಕಾರಿ ವೈದ್ಯರು ಯಾವುದೇ ಕೇಸ್ ಬಂದರೂ ಇಲ್ಲಿ ಆಗಲ್ಲ, ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಕೈ ತೊಳೆದುಕೊಳ್ತಾರೆ. ನೀವು ರಿಸ್ಕ್ ತಗೊಂಡು ಚಿಕಿತ್ಸೆ ಮಾಡಿದ್ರೆ ಮಾತ್ರ ನಿಮ್ಮ ರಕ್ಷಣೆಗೆ ಕಾನೂನು ತರ್ತೇನೆ ಅಂದ್ರು. ನಾನು ನಿಮ್ಗೆ ಯಾವ ರಿಸ್ಕ್ ಬಂದರೂ ಕಾನೂನು ಮಾಡಿ ಪ್ರೊಡಕ್ಷನ್ ಕೊಡೋಕೆ ರೆಡಿ ಇದ್ದೀನಿ. ಯಾವಾಗಾದ್ರೆ ನೀವು ರಿಸ್ಕ್ ತಗೊಂಡು ಟ್ರೀಟ್ಮೆಂಟ್ ಮಾಡಿದಾಗ, ನೀವು ರಿಸ್ಕ್ ತಗೊಂಡು ಎಮರ್ಜೆನ್ಸಿ ಅಟೆಂಡ್ ಮಾಡಿದಾಗ, ನೀವು ರಿಸ್ಕ್ ತಗೊಂಡು ಡೆಲಿವರೀಸ್ ಮಾಡಿದಾಗ, ಇದು ಯಾವುದು ಮಾಡಿದ್ರೆ ನಿಮಗೆ ಪ್ರೊಟೆಕ್ಷನ್ ಬೇಕು, ಸಸ್ಪೆಂಡ್ ಮಾಡಬಾರ್ದು, ಆಫ್ ಎನ್ಕ್ವೈರಿ ಸಸ್ಪೆಂಡ್ ಮಾಡಬೇಕು ಅಂತ ಕೇಳೋದು ಲಾ ಮಿನಿಸ್ಟರ್ ಆಗಿ ಒಬ್ಬಂತ ಕೆಲಸ ಅಲ್ಲ ಅಂತ ಸ್ವಾಮೀಜಿಗೆ ಹೇಳ್ತಿದ್ವಿ. ಲಾ ಮಿನಿಸ್ಟರ್ ಆಗಿ ಹೇಗೆ ಹೋಗ್ಬೇಕಾಗುತ್ತೆ ಸ್ವಾಮೀಜಿ? ವಿಚಾರಣೆ ಆಗ್ಬೇಕು. ಮದ್ದೂರು ಕ್ಷೇತ್ರದ ಅಭ್ಯರ್ಥಿ ಯಾರು, ದಯಮಾಡಿ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ವೇದಿಕೆ ಮೇಲೆಯೇ ಡಿಕೆ ಶಿವಕುಮಾರ್ಗೆ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು. ಕಾರ್ಯಕರ್ತರು ಪ್ರಶ್ನಿಸ್ತಾ ಇದ್ದಂತೆ ಮೈಕ್ ಬಳಿ ಬಂದ ಡಿಕೆಶಿ, ಇವೆಲ್ಲ ಆಟ ಬಿಟ್ಬಿಡಿ, ಫಸ್ಟ್ ಕೆಲಸ ಮಾಡ್ಕೊಂಡು ಹೋಗಿ, ನಾನೇ ಅಭ್ಯರ್ಥಿ ಅನ್ಕೊಳ್ಳಿ, ನಾವು ಕುರ್ಚಿನ ಮಾರ್ಕೊಳ್ಳೋದಿಲ್ಲ, ಕಾಂಗ್ರೆಸ್ ಪಕ್ಷದ ಚಿಹ್ನೆ ನೋಡಿ ಈ ಬಾರಿ ಮತ ಹಾಕಿ ಅಂತ ಮನವಿ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಅಭ್ಯರ್ಥಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ವಿಶ್ವಾಸ ಇದೆ. ಕಾಂಗ್ರೆಸ್ ಹೊಸ ಯಾರು ಅಂತ ಮಾಡಿ ನಮ್ಮ ಸೀಟ್ನೆಲ್ಲ ನಾವು ಯಾರಿಗೂ ಮಾರ್ಕ್ ಇರ್ಕೊಳಕ್ ತಯಾರವ್ರಲ್ಲ. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಕೆಲಸ ಮಾಡೋದು ಕಲಿಬೇಕು. ಮದ್ದೂರಿನಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಜೆಡಿಎಸ್ ಶಾಸಕ ಡಿಸಿ ತಮ್ಮಣ್ಣ ವಿರುದ್ಧ ಯುಟಿ ಖಾದರ್ ಗುಡುಗಿದ್ದಾರೆ. ಡಿಸಿ ತಮ್ಮಣ್ಣ ಸದನದಲ್ಲಿ ಒಂದು ದಿನವೂ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ. ಮದ್ದೂರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಸಿಎಂ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಖಾದರ್ ಹೇಳಿದರು. ಮದ್ದೂರು ತಾಲೂಕು ಮತ್ತು ಮದ್ದೂರು ಕ್ಷೇತ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನಿಮ್ಮ ವಿಧಾನಸಭೆಯಲ್ಲಿ ಒಂದು ದಿವಸ ಕೂಡ ನಿಮ್ಮ ಶಾಸಕ ನಿಮ್ಮ ಪರವಾಗಿ ಮಾತಾಡಲಿಲ್ಲ ಅಂತ ನಿಮ್ಮ ಸ್ಪಷ್ಟವಾಗುವ ವಿಚಾರ ಗೊತ್ತಾಗ್ತದೆ. ಇವತ್ತು ಮದ್ದೂರು ಕ್ಷೇತ್ರದಲ್ಲಿ ಯಾರಿಗಾದ್ರೂ ನಿವೇಶನ ಇಲ್ಲದವರಿಗೆ ಒಬ್ಬನಿಗೆ ಜನಸಮ ನಿವೇಶನ ಸಿಕ್ಕಿದೆ ಅಂತ ತಾವು ಇವತ್ತು ಕೇಳಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮತ್ತೆ ತರಬೇಕು. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನು ತಂದ್ರೆ ಬರಬೇಕಾದ್ರೆ ಅದು ಮದ್ದೂರು ಕ್ಷೇತ್ರ ನಾವೆಲ್ಲ ಕೂಡ ಗೆಲ್ಲಬೇಕು. ಅದರ ಮುಖಾಂತರ ಪಕ್ಷ ಅಧ್ಯಕ್ಷರಿಗೆ ಸ್ವಲ್ಪ ನಾಯಕರಿಗೆ ಒಂದು ಶಕ್ತಿ ಕೊಡದ ಅವಕಾಶ ಆಗ್ಬೇಕು. ವಿಜಯಪುರ ಜಿಲ್ಲೆ ಸಿಂದಗಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ವಿಶೇಷ ಘಟನೆಗೆ ಸಾಕ್ಷಿಯಾಯಿತು. ಜಿಆರ್ ರಫೀಕ್ ಅನ್ನುವ 11 ವರ್ಷದ ಮುಸ್ಲಿಂ ಬಾಲಕಿ ಉಳಿತಾಯ ಮಾಡಿದ 5,000 ರೂಪಾಯಿಯನ್ನ ಸಿದ್ದರಾಮಯ್ಯವರಿಗೆ ದೇಣಿಗೆಯಾಗಿ ಕೊಟ್ಟಿದ್ದಾಳೆ. ಅದೇ ಸಿದ್ದರಾಮಯ್ಯ ಬಾಲಕಿ ಕೊಟ್ಟ ಹಣವನ್ನ ವಾಪಸ್ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸು ಅಂತ ಹೇಳಿದರು. ಮೈಕಾ